ನಿಲ್ಲಿ. ಇಂಥ ತಪ್ಪನ್ನು ನೀವು ಯಾವಾಗಲೂ ಮಾಡಬೇಡಿ. ಈ ತಪ್ಪು ನಿಮ್ಮ ಪ್ರಾಣಕ್ಕೆ ಕುತ್ತು ತರಬಹುದು. ಎಚ್ಚರ. ಹೌದು, ಕಾಡುಗಳಲ್ಲಿ ಸತ್ತು ಬಿದ್ದಿರುವ ಮಂಗ ಅಥವಾ ಯಾವುದೇ ಪ್ರಾಣಿಗಳನ್ನು ಮುಟ್ಟಲು ಹೋಗಬೇಡಿ. ಇದರಿಂದ ನಿಮಗೆ ಬರಬಹುದು ಕ್ಯಾಸನೂರು ಫಾರೆಸ್ಟ್ ಡಿಸೀಸ್, ಅಂದ್ರೆ ಮಂಗನ ಕಾಯಿಲೆ. ಆ ಸಾವನ್ನಪ್ಪಿದ ಮಂಗದಿಂದ ಈ ಉಣ್ಣೆಗಳು ಹರಡ್ಕೊಂಡು ಹೋಗ್ಬಿಟ್ಟು ಎಲ್ಲ ನೆಲದಲ್ಲಿ ಓಡಾಡ್ತಾ ಇರುತ್ತೆ. ಯಾವ ಟೈಮ್ನಲ್ಲಿ ಈ ಒಂದು ಮನುಷ್ಯರು ಅಥವಾ ಮಕ್ಕಳಿರ್ಬೋದು ಅಥವಾ ಯಾರು ಬೇಕಾದ್ರೂ ಈ ಅರಣ್ಯದ ಒಳಗಡೆ ಈ ಎಲೆಗಳನ್ನು ಶೇಖರಿಸಲು ಅಥವಾ ಈ ಉರುವಲುಗಳನ್ನು ಶೇಖರಿಸಲು ಹೋಗಬೇಕಾದ್ರೆ ಏನಾಗುತ್ತೆ, ಆ ಉಣ್ಣೆ ಕಚ್ಚಿದಾಗ ವೈರಸ್ ನಮ್ಮ ದೇಹಕ್ಕೆ ಪ್ರವೇಶ ಮಾಡುತ್ತೆ. ನಮ್ಮ ದೇಹದಲ್ಲಿ ಈ KFD ಅಥವಾ ಮಂಗನ ಕಾಯಿಲೆಯನ್ನು ಪ್ರಾರಂಭ ಮಾಡುತ್ತೆ. ಮಂಗನ ಕಾಯಿಲೆಯ ಪ್ರಮುಖ ಲಕ್ಷಣಗಳು ಅಂದರೆ ಉಣುಗಿನಂಥ ರೋಗವಾಹಕ ಕೀಟಗಳಿಂದ ಕಚ್ಚಿಸಿಕೊಂಡ ಮನುಷ್ಯರಿಗೆ ಮೊದಲು ಜ್ವರ ಆವರಿಸುತ್ತದೆ. 12 ದಿನಗಳವರೆಗೆ ಸತತವಾಗಿ ಕಾಡುತ್ತದೆ. ಇದರ ಜೊತೆಗೆ ತಲೆನೋವು, ಅತಿಸಾರ ಹಾಗೂ ವಾಂತಿ ಸಹ ಕಾಣಿಸಿಕೊಳ್ಳಬಹುದು. ಮೆದುಳಿನಲ್ಲಿ ರಕ್ತಸ್ರಾವ ಪ್ರಾರಂಭವಾಗುತ್ತದೆ. ಮೂಗು, ಗಂಟಲು, ಒಸಡಿನಲ್ಲಿ ರಕ್ತಸ್ರಾವ ಆಗಬಹುದು. ಜ್ವರ ವಿಪರೀತವಾದಾಗ ಮಾನಸಿಕ ಅಸ್ವಸ್ಥತೆ ಹಾಗೂ ದೃಷ್ಟಿಮಾಂದ್ಯತೆಯೂ ಕಾಡುತ್ತದೆ. ಸರಿಯಾದ ಸಮಯಕ್ಕೆ ಸೂಕ್ತ ಚಿಕಿತ್ಸೆ ಪಡೆಯದಿದ್ದರೆ ಸಾವು ಸಂಭವಿಸಬಹುದು. ಹಾಗಾಗಿ ಈ ರೋಗದ ಬಗ್ಗೆ ನಿರ್ಲಕ್ಷ್ಯ ಬೇಡವೇ ಬೇಡ. ಹಾಗಂತ ಆತಂಕ ಪಡುವ ಅವಶ್ಯಕತೆಯೂ ಇಲ್ಲ. ರೋಗದ ಲಕ್ಷಣಗಳು ಕಂಡುಬಂದ ತಕ್ಷಣ ತಡ ಮಾಡದೆ ರೋಗಿಯನ್ನು ಆಸ್ಪತ್ರೆಗೆ ದಾಖಲಿಸಿ. ಮಂಗನ ಕಾಯಿಲೆಗೆ ಸೂಕ್ತ ಚಿಕಿತ್ಸೆ ಇದೆ. ಅವರಿಗೆ ಏನು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟು ಏನಿದೆಯಲ್ಲ, ನಾವು ಎಲ್ಲ ಚಿಕಿತ್ಸೆ ನುರಿತ ತಜ್ಞರಿಂದ ಚಿಕಿತ್ಸೆ ಕೊಡ್ತೀವಿ. ತುಂಬ ಲೇಟಾಗಿ ಬಂದ ನಂತರ ಅವರಿಗೆ ಮಾನ್ಯತೆ ಹೋದರು. ಆದರೆ ಇದರಲ್ಲಿ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಮುಂಚಿತವಾಗಿ ಬಂದು ತೋರಿಸ್ಕೊಂಬಿಟ್ಟು ಚಿಕಿತ್ಸೆ ಪಡೆದ್ರೆ ಸಂಪೂರ್ಣ ಗುಣಮುಖರಾಗ್ತವೆ. ಮಂಗನ ಕಾಯಿಲೆ ಬರದಂತೆ ಹಾಗೂ ರೋಗ ಹರಡದಂತೆ ತಡೆಗಟ್ಟೋದು ಹೇಗೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಮೊದಲನೇದಾಗಿ ಮೈ ತುಂಬ ಬಟ್ಟೆಯನ್ನು ತೊಡಬೇಕು. ಎರಡನೇದು ಕಾಲಿಗೆ ಬೂಟನ್ನು ಹಾಕೊಳ್ಳೋದು ಒಳ್ಳೆಯದು. ಮೂರನೆಯದು ಎಕ್ಸ್ಪೋಸ್ಡ್ ಪಾರ್ಟ್ಸ್ ಅಂತ ಹೇಳ್ತೀವಿ, ಕೈ ಮತ್ತು ಕಾಲು ಮತ್ತು ಕುತ್ತಿಗೆ, ಮುಖ. DMP ಆಯಿಲ್ನ ಸವರ್ಕೊಂಡು ಹೋದರೆ ಉಣ್ಣೆ ಕಚ್ಚುವುದನ್ನು ನಾವು ತಪ್ಪಿಸ್ಕೊಳ್ಬೋದು ಮೇಡಮ್. ಸೊ ಕಾಡಿನಿಂದ ಬಂದ ಮೇಲೆ ವೆರಿ ಇಂಪಾರ್ಟೆಂಟು, ಸ್ನಾನ ಮಾಡಿಬಿಡ್ಬೇಕು. ಮೂರನೇದು, ಉಣ್ಣೆಗಳು ಎಲ್ಲ ಬೇಕಾದರೂ ಇರುತ್ತೆ. ಸೊ ಶರ್ಟ್ ಒಳಗಡೆ ಇರುತ್ತೆ, ಶರ್ಟ್ ಮೇಲೆ ಇರುತ್ತೆ. ಎಸ್ಪೆಷಲಿ ಆಕಳುಗಳು ಮತ್ತು ಹಸುಗಳು ಮೇಯಕ್ಕೆ ಹೋಗಿರುತ್ತಲ್ಲ, ಅದು ಕೆಳಗಡೆ ಇರುತ್ತೆ. ಹಾಲು ಕರಿಬೇಕಾದ್ರೆ ಮನೆ ಹತ್ರ ಬಂದ ಆಕಳುಗಳನ್ನ, ಹಸುಗಳನ್ನ ಮುಟ್ಟಿದ್ರಿಂದ ಆ ಉಣ್ಣೆ ಬಂದು ಕಚ್ಚುತ್ತೆ. ಸೊ ಮೊದಲನೇದಾಗಿ ನಾವು ಬಂದ ತಕ್ಷಣ ಬಟ್ಟೆಗಳನ್ನು ಒದರಿ ಒಗೆಯೋದಕ್ಕೆ ಕೊಡಬೇಕು. ಹಸುಗಳನ್ನ ಮತ್ತು ಆಕಳುಗಳು ಏನಾದರೂ ಇದ್ದರೆ ಅದನ್ನು ಕ್ಲೀನ್ ಮಾಡಿ ಉಣ್ಣೆಗಳನ್ನು ತೆಗೆಯೋದ್ರಿಂದ ಈ ಉಣ್ಣೆ ಕಚ್ಚೋದನ್ನು ನಾವು ತಪ್ಪಿಸ್ಬೋದು. ಮಂಗನ ಕಾಯಿಲೆ ಬಗ್ಗೆ ಭಯ, ಅಸಡ್ಡೆ ಬೇಡ. ಇದನ್ನು ತಡೆಗಟ್ಟಲು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆ ಸಕ್ಷಮವಾಗಿದೆ. ಇದಕ್ಕೆ ಚಿಕಿತ್ಸೆ ಇದೆ.